ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ಪೂಜಾ ಜ್ಯುವೆಲರ್ಸ್ ಅವರ ಲಾಂಗ್ ಚೈನ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಇದೆಲ್ಲ 916 ಗೋಲ್ಡ್ನಲ್ಲೇ ಇದೆ. ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿದ್ರೆ ಇದರ ಪ್ರೈಸ್ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಎಲ್ಲಾದರೂ ಪ್ರೈಸ್ ಹೇಳ್ತಾ ಬರ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ. ಬಿಕಾಸ್ ಈ ಥರನೇ ಇನ್ನೂ ಒಳ್ಳೆ ವೀಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ. ಸೊ ಅದನ್ನೆಲ್ಲ ನೀವು ನೋಡ್ಬೋದಾಗಿದೆ. ಸೊ ನೀವು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಾನು ಇನ್ನೂ ಒಳ್ಳೆ ವೀಡಿಯೋಸ್ನ ನಿಮಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದೆಲ್ಲ ನೋಡಿ ಆ್ಯಂಟಿಕ್ ಫಿನಿಷಿಂಗನ್ನಲ್ಲೇ ಇದೆ. ಎಲ್ಲನೂ ಒಂಥರ ಲೇಟೆಸ್ಟ್ ಮಾಡಲೇ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಬ್ರೈಡಲ್ ವೇರ್ ಕಲೆಕ್ಷನ್ ತುಂಬ ಇದೆ ಇವ್ರ ಅಂಗಡೀಲಿ. ಸೊ ಇವ್ರ ಅಂಗಡಿ ಅಡ್ರೆಸ್ನ, ಇವ್ರ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲೋಗಿ ನೀವು ಚೆಕ್ ಮಾಡ್ಬೋದು. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಅದು ಫಸ್ಟ್ ಲೈನಲ್ಲಿ ಕಾಸಿನ ಸರ ಏನು ನೋಡಿದ್ರಿ, ಅದು 50 ಗ್ರಾಮ್ಸ್ನಲ್ಲಿ ಬರುತ್ತೆ. ಮತ್ತು ಈ ಒಂದು ನಕ್ಷಿ ಡಿಸೈನ್ದು ಲಾಂಗ್ ಹಾರ ನಿಮಗೆ 44 ಗ್ರಾಮ್ಸ್ನಲ್ಲಿ ಬರುತ್ತೆ. ಸೊ ಎಲ್ಲ ಬೇರೆ ಬೇರೆ ಅಂದರೆ ಪ್ರೈಸ್ ರೇಂಜು ಕಮ್ಮಿಯಿಂದನೂ ಸ್ಟಾರ್ಟ್ ಆಗುತ್ತೆ. 25 ಗ್ರಾಮ್ಸಿಂದನೂ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಇವ್ರ ಅಂಗಡೀಲಿ. ಇದು ನೋಡಿ 30 ಗ್ರಾಮ್ಸಲ್ಲಿ ತೋರಿಸ್ತಾ ಇದ್ದೀನಲ್ಲ. ಕಾಸಿನ ಸರದಲ್ಲಿ 3 ವೆರೈಟಿ ಇದೆ ಇವ್ರ ಹತ್ರ. ಇಲ್ಲ ಒಂದು ಸ್ವಲ್ಪ ಲೈಟ್ ವೆಯ್ಟ್ ಆದರೆ ನಿಮಗೆ 30 ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಮೀಡಿಯಮ್ ಇದು ಬೇಕು ಅಂದರೆ ತೂಕ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಅದು 44 ಗ್ರಾಮ್ಸ್ ಆಗುತ್ತೆ. ಇನ್ನು ಜಾಸ್ತಿ ವೆಯ್ಟ್ ಬೇಕು ಅಂದರೆ 60 ಗ್ರಾಮ್ಸಲ್ಲಿದೆ. ಸೊ ಇದು ನೋಡಿ 49 ಗ್ರಾಮ್ಸಲ್ಲಿ ಬರುತ್ತೆ. ಎಲ್ಲ ನವಿಲ್ಗಳ ಥರ ಬಂದಿದೆ, ಮಧ್ಯ ಲಕ್ಷ್ಮೀದು ಪೆಂಡೆಂಟು. ಸೊ ಎಲ್ಲ ಪ್ಲೇನಲ್ಲಿ ಬಂದು ಇದು ರೂಬಿದು ಒಂದೊಂದು ಆ ಕಡೆ ಈ ಕಡೆ ಫುಲ್ಲು ಇದಾಕಿರ್ತಾರೆ. ಒಂದು ಸ್ವಲ್ಪ ಬೀಡ್ಸ್ ರೂಬಿ ಥರ ಬಂದಿದೆ ಸೈಡಲ್ಲಿ. ಸೊ ಅದೆಲ್ಲ ಈಗ ಕಾಮನ್ ಅಲ್ವಾ, ಎಲ್ಲ ನಕ್ಷಿ ಇದರಲ್ಲೆಲ್ಲ ರೂಬಿ ಸ್ಟೋನ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಎಲ್ಲನೂ. ಸೊ ಇವಾಗ ನೀವು ನೋಡಿದ್ದು 39 ಗ್ರಾಮ್ಸ್ ಆ ಥರ ಏನೋ ಬರುತ್ತೆ. ಇದು 44 ಗ್ರಾಮ್ಸ್ನಲ್ಲಿದೆ. ಇದು ನೋಡಿ, ಇದು ಕಾಸಿಂದು ಸರ ಥರನೇ ಬರುತ್ತೆ. ಇದೆಲ್ಲ ನೀವು ಬ್ರೈಡಲ್ ವೇರ್ಗೂ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ತುಂಬಾ ಚೆನ್ನಾಗಿರೋ ಲೇಟೆಸ್ಟ್ ಕಲೆಕ್ಷನ್ ಇದೆ ಇಲ್ಲಿ. ಸೊ ಎಲ್ಲ 30 ಗ್ರಾಮ್ಸ್, 40, 50, 60, ಇನ್ನು ಕೆಲವು ಬ್ರೈಡಲ್ ವೇರ್ಗೆ ಮದುವೆ ಹುಡುಗಿರಿಗೆ ಹುಡುಕ್ತಾ ಇರ್ತೀರಲ್ಲ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಸೊ ಅದೆಲ್ಲ ನಿಮಗೆ 85 ಗ್ರಾಮ್ಸ್ವರೆಗೂ ಬರುತ್ತೆ. ಅದು ನಾನು ತೋರಿಸ್ತೀನಿ, ನೆಕ್ಸ್ಟ್ ಬರುತ್ತೆ ಇದರಲ್ಲೇ ತೋರಿಸ್ತೀನಿ. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಫ್ರೆಂಡ್ಸ್, ಪರ್ ಗ್ರಾಮ್ಗೆ 8000 ಆಗಿದೆ. ಒಂದು ಸ್ವಲ್ಪ ಕಡಿಮೆ ಆಗಿದೆ. ಅದೇ ಒಂದು 500 ರೂಪಾಯಿ ಡಿಫ್ರೆನ್ಸ್ ಇತ್ತಲ್ವ. ಸೊ 8000 ಆಗಿದೆ ಇವಾಗ. ಸೊ 916 8000 ಆಗಿದೆ. ಮತ್ತು ಕೆ ಡಿ ಎಮ್ ಗೋಲ್ಡ್ ಅದಕ್ಕೂ ಮತ್ತು ಇದು 916ಗೂ ಮತ್ತು ಕೆ ಡಿ ಎಮ್ಗೆ 800 900 ಆ ಥರ ಏನೋ ಡಿಫ್ರೆನ್ಸ್ ಇದೆ. ಸೊ ಇದು ನೋಡಿ, ನಾನು ಹೇಳಿದ್ನಲ್ಲ ಬ್ರೈಡಲ್ ವೇರ್ದು ತುಂಬ ಬ್ಯೂಟಿಫುಲ್ ಆದ ಒಂಥರ ಡಿಫ್ರೆಂಟ್ ಲುಕ್ ಇರುವಂತಹ ಹಾರ ಇದು. ಸೊ ಇದು ಎಷ್ಟಿದೆ ಅಂದರೆ 85 ಗ್ರಾಮ್ಸಲ್ಲಿ ಬರುತ್ತೆ. ಇದಕ್ಕೆ ಒಂದು ಜುಮ್ಕಾ ಇಟ್ಟಿದ್ದಾರೆ ನೋಡಿ ಪಕ್ಕ, ಅದಕ್ಕೆ ಮ್ಯಾಚ್ ಆಗಲಿ ಅಂತ, ಅದು 15 ಗ್ರಾಮ್ಸ್ನಲ್ಲಿ ಬರುತ್ತೆ. ಸೊ ಇವಾಗ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇದು 85 ಗ್ರಾಮ್ಸ್ನಲ್ಲಿ ಬರುತ್ತೆ. ಮತ್ತು ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ತುಂಬ ಒಂದು ಸ್ವಲ್ಪ ತುಂಬಾ ತೆಳ್ಳಗಿಲ್ಲ, ಅದು ಒಂದು ಸ್ವಲ್ಪ ತೂಕನೇ ಬರುತ್ತೆ. 85 ಗ್ರಾಮ್ಸಲ್ಲಿದೆ. 3 ಲೇಯರ್ದು ಕಾಸಿನ ಸರ ಬಂದಿದೆ ಇದರಲ್ಲಿ. ಸೊ ಇದೊಂದು ಹಾಕ್ಕೊಂಡ್ರೇ ಸಾಕು, ಮೇಲ್ಗಡೆ ನೆಕ್ಲೆಸ್ ಇಲ್ಲದೇ ಇದ್ರೂ ಪರವಾಗಿಲ್ಲ. ಎಷ್ಟು ಸೂಪರಾಗಿ ಕಾಣ್ತಾ ಇದೆ ನೋಡಿ ನೀವೇನೆ. ಆ್ಯಕ್ಚುಲಿ ಇದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಹಾಗೆ ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ತುಂಬಾ ಚೆನ್ನಾಗಿದೆ. ಆ ಬೀಡ್ಸ್ ಎಲ್ಲ ಒಂದು ಸ್ವಲ್ಪ ರಾಮ ಗ್ರೀನ್ ಟೈಪ್ ಬಂದಿದೆ. ರಾಮ ಗ್ರೀನು ಮತ್ತು ಇದು ಪರ್ಲ್, ಸೊ ಎರಡೂ ಮಿಕ್ಸ್ ಮಾಡಿದ್ದಾರೆ. ಒಂಥರ ಡಿಫ್ರೆಂಟ್ ಪ್ಯಾಟ್ರನ್ ಅಂತಲೇ ಹೇಳ್ಬೋದು. ಮತ್ತು ಇದು ನೋಡಿ ಒಂದು ಸ್ವಲ್ಪ ರಾಜಸ್ಥಾನಿ ಮಾಡಲಲ್ಲಿದೆ ಅಂತ ನಂಗೆ ಅನ್ನಿಸ್ತು. ಬಿಕಾಸ್ ಅಲ್ಲಿ ನೋಡಿ ನವಿಲ್ದು ಎಷ್ಟು ಚೆನ್ನಾಗಿ ಅದು ಕೆತ್ತನೆ ಮಾಡಿದ್ದಾರೆ ಅಂದರೆ, ಅದ್ರ ವರ್ಕ್ ತುಂಬ ಚೆನ್ನಾಗಿದೆ. ಒಂಥರ ಬ್ಲೂ ಕಲರ್ ಶೇಡಲ್ಲೆಲ್ಲ ಕೊಟ್ಟಿದ್ದಾರೆ ಎನ್ಎಮ್ಎಲ್ದು. ಸೊ ಒಂಥರ ಯುನಿಕ್ ಅಂತಲೇ ಅನ್ನಿಸ್ತು ನನಗೆ. ಒಂಥರ ಎಲ್ಲ ಹಾರಗಳನ್ನೂ ನಾನು ನೋಡಿದ್ದೀನಿ ಸಾಮಾನ್ಯವಾಗಿ ನಕ್ಷಿ ಇದರಲ್ಲಿ, ಅದೊಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತು. ಹಿಂದೆ ನೋಡಿ ಪುನೀತ್ ರಾಜ್ಕುಮಾರ್ ಸರ್, ನಮ್ಮ ಫೇವ್ರೆಟ್ ಸರ್ದು ಫೋಟೋ ಇದೆ. ಸೊ ಈ ಒಂದು ಹಾರ ನಿಮಗೆ 40 ಗ್ರಾಮ್ಸ್ನಲ್ಲಿ ಬರುತ್ತೆ. ಆ್ಯಕ್ಚುಲಿ ನಂದು ಈ ಡ್ರೆಸ್ಸಲ್ಲಿ ಕಾಣಿಸ್ತಾ ಇಲ್ಲ ಸರಿಯಾಗಿ, ಒಂದು ಸ್ವಲ್ಪ ಬೇರೆ ಪ್ಲೇನ್ ಡ್ರೆಸ್ ಹಾಕಿದ್ರೆ ಇನ್ನೂ ಎದ್ದು ಕಾಣೋದು ಅನಿಸುತ್ತೆ. ಸೊ ಎಲ್ಲ ಅದೇ ರೂಬಿ ಸ್ಟೋನ್ಸ್ ಆ ಕಡೆ ಈ ಕಡೆ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಒಂದು ಹಾರ 40 ಗ್ರಾಮ್ಸ್ನಲ್ಲಿದೆ. ನಾನು ಎಲ್ಲ ಬೇರೆ ಬೇರೆ ವೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಇದೆ. ಇದು 59 ಗ್ರಾಮ್ಸಲ್ಲಿ ಬರುತ್ತೆ, ಆಲ್ಮೋಸ್ಟ್ 60 ಗ್ರಾಮ್ಸ್ ಅಂದ್ಕೊಳ್ಳಿ. ತೂಕನೂ ಇದೆ. ಇದೆಲ್ಲ ಇದು ಮದುವೆಗೆಲ್ಲ ಯೂಸ್ ಮಾಡ್ಬೋದು, ಬ್ರೈಡಲ್ ವೇರ್ ಥರ.
ಒಂದು ಸ್ವಲ್ಪ ಕೆಳಗಡೆ ಬಂದಿದೆಯಲ್ಲ ಆ ಪೆಂಡೆಂಟ್ ಆ ಪೋರ್ಷನ್ ತುಂಬ ಒಂಥರ ವೇಟ್ ಇದೆ, ಅದು ತೂಕ ಇತ್ತು. ಮತ್ತು ಇದು 2 ಲೇಯರ್ ಥರನೋ ಏನೋ ಬಂದಿದೆ, ಇದು ಡಬಲ್ ಬಂದಿದೆ ನೋಡಿ ಆ ಲೈನು. ಸೊ ಇದೆಲ್ಲ 49 ಗ್ರಾಮ್ಸಲ್ಲಿ ಬರುತ್ತೆ. ಸೊ ಇವ್ರ ಹತ್ರ ತುಂಬ ಇದೆ, ಇದೊಂದೇ ಅಲ್ಲ ತುಂಬ ಕಲೆಕ್ಷನ್ ಇದೆ. ಸೊ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ. ಸೊ ಈ ಒಂದು ಸರ ಅಂದರೆ ಕಾಸಿಂದು ಸರ ನಾ ಹೇಳಿದ್ನಲ್ಲ 30 ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ. ಇದು 44 ಗ್ರಾಮ್ಸ್ನಲ್ಲಿ ಬರುತ್ತೆ. ಮತ್ತು ಇದೊಂದು ಸ್ವಲ್ಪ ಕೆಲವರು ತುಂಬ ಸಿಂಪಲ್ಲಾಗಿರಬೇಕು ಅಂತ ಇಷ್ಟಪಡ್ತಾರಲ್ಲ, ಇದು 28 ಗ್ರಾಮ್ಸಲ್ಲಿ ಬರುತ್ತೆ. 28 ಗ್ರಾಮ್ಸ್ ಅಂದರೆ ತುಂಬ ಲೈಟ್ ವೆಯ್ಟ್ ಆ ಥರ ಏನಿಲ್ಲ. ನಾನು ಹಾಕ್ಕೊಂಡಿದ್ದೆ, ಅದನ್ನು ವೇರ್ ಮಾಡಿ ನೋಡಿದ್ನಲ್ಲ, ಒಂದು ಸ್ವಲ್ಪ ಚೆನ್ನಾಗೇ ಇತ್ತು. ತುಂಬಾ ಏನು ಆ ಕಡೆ ಈ ಕಡೆ ತಿರ್ಗಂಗೆ ಆ ಥರ ಏನಿರಲಿಲ್ಲ, ನೀಟಾಗಿ ಕೂರ್ತಾಯಿತ್ತು. ಸೊ ನೋಡಿ ಫ್ರೆಂಡ್ಸ್, ಇದೆಲ್ಲ ತೋರಿಸ್ತಾ ಇದ್ದೀನಿ ನಾನು ಹತ್ರದಿಂದ ಹೇಗೆ ಕಾಣುತ್ತೆ ಅಂತ. ಸೊ ನೋಡಿ ಮಧ್ಯದಲ್ಲಿ ಇದು ಲಕ್ಷ್ಮೀದು ಪೆಂಡೆಂಟ್ ಬರುತ್ತೆ. ಇದು 34 ಗ್ರಾಮ್ಸ್ನಲ್ಲಿದೆ. ಸೊ ಇವ್ರ ಹತ್ರ ನಿಮಗೆ ಯೂಜ್ ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು ಪೂಜಾ ಜ್ಯುವೆಲರ್ಸ್ ಹತ್ರ. ಆಮೇಲೆ ಕಸ್ಟಮೈಸ್ ಮಾಡಿಕೊಡ್ತಾರೆ, ನಿಮ್ಗೆ ಯಾವ ಥರ ಬೇಕೋ ಆ ಥರನೇ ಡಿಸೈನ್ ಮಾಡಿನೂ ಕೊಡ್ತಾರೆ. ಸೊ ಅವ್ರ ಹತ್ರ ರೆಡಿಮೇಡು ನೀವು ತೊಗೋಬೋದು, ಬೇಕಾದ್ರೆ ಆರ್ಡರ್ ಕೊಟ್ಟು ಮಾಡಿಸ್ಬೋದು. ಆಮೇಲೆ ಅವ್ರು ಹೇಳಿದ ಪ್ರೈಸ್ಗೆ ಅವರು ಯಾವತ್ತೂ ಇದು ಮಾಡಲ್ಲ, ನಾನು ಯಾವಾಗಲೂ ಅವ್ರ ಹತ್ರ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿಸ್ತೀನಿ. ಸೊ ನೀವೂ ಅದೇ ಥರ ಮಾಡ್ಬೋದು. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು 35 ಗ್ರಾಮ್ಸ್ನಲ್ಲಿ ಬರುತ್ತೆ. ನಾನು ಆವಾಗಲೇ ವೇರ್ ಮಾಡಿ ತೋರಿಸಿದ್ನಲ್ಲ ರಾಜಸ್ಥಾನಿ ಮಾಡೆಲ್ ಅಂತ, ಆ ಸರನೇ ಇದು, ಆ ಹಾರ. ಸೊ ಒಂದು ಸ್ವಲ್ಪ ಎಲ್ಲ ಡಿಫ್ರೆಂಟ್ ಆಗಿದೆ ಅಂತಲೇ ಅನ್ನಿಸ್ತು ನನಗೊಂಥರ, ತುಂಬ ಇಷ್ಟ ಆಯ್ತು ಅದು. ಪಿಕಾಕ್ದೆಲ್ಲ ಒಂಥರ ಬ್ಲೂ ಫಿನಿಷಿಂಗಲ್ಲಿ ಎನೆಮೆಲ್ ಕೊಟ್ಟೆಲ್ಲ ಮಾಡಿದ್ದಾರೆ, ಒಂಥರ ರೇರ್ ಅನ್ನಿಸ್ತು ನನಗೆ. ಸಾಮಾನ್ಯವಾಗೆಲ್ಲ ನಕ್ಷಿದು ನೆಕ್ಲೆಸ್ಸು ಅದಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತು. ಸೊ ಇದು ನೋಡಿ ಸೆಕೆಂಡ್ ಒನ್, ಅದು 35 ಗ್ರಾಮ್ಸ್ ಆ ಥರನ ಏನೋ ಬರುತ್ತೆ. ಸೊ ಎಲ್ಲ ಒಂಥರ ಬೇರೆ ಬೇರೆ ಟೈಪ್, ನಮ್ಗೆ ಯಾವ ಥರ ಬೇಕಾದ್ರೆ ಆ ಥರ ತೊಗೋಬೋದು. 25 ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ. 25 ಗ್ರಾಮ್ಸ್, 30, 35, 40. ಸೊ ನಮ್ಮ ರೇಂಜ್ ಅಂದರೆ ನಮ್ಮ ಒಂದು ಬಜೆಟ್ ಹೇಗಿದೆಯೋ ಅದೇ ಥರ ಅವ್ರು ತೋರಿಸ್ತಾರೆ. ಸೊ ನೋಡಿ ಇದು 35 ಗ್ರಾಮ್ಸ್ನಲ್ಲಿದೆ. ಸೊ ಹತ್ರದಿಂದ ತೋರಿಸ್ತಾ ಇದೆ, ಅದು ಎಂಬೋಸ್ ಮಾಡಿರೋದೆಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಹೇಳ್ತಾ ಇದ್ದೀನಿ. ಓಲೆ ಚಿಕ್ಕದಿದ್ರೂ ನಾವು ದೊಡ್ಡದಾಗಿ ಹೇಗೆ ಕಾಣಿಸಂಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಿಪ್ಸ್ ಹೇಳ್ತಾ ಇದ್ದೀನಿ ನಾನು. ಅಂದರೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ನೋಡಿ ನಾವೇನು ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ನಲ್ಲ, ಸಿಲ್ವರ್ದು ನಾನು ಪ್ಲೇಟ್ ಇಟ್ಕೊಂಡು ನಂದು ಓಲೆಗಳಿಗೆ ಮಾಡ್ಕೋತೀನಿ ಅಂತ. ಸೊ ಕೆಲವ್ರಿಗೆ ಸಿಲ್ವರ್ ಅದು ಇಷ್ಟಪಡಲ್ಲ ಅಲ್ವಾ, ಸೊ ಗೋಲ್ಡ್ ಇಷ್ಟಪಡೋರು ಅಂಥವ್ರಿಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಸೊ ಇದು ನೋಡಿ ಒಂದು ಅರ್ಧ ಗ್ರಾಮಲ್ಲಿ ಬರುತ್ತೆ ಅದು ಪ್ಲೇನು. ಇದು 1.5 ಗ್ರಾಮ್ನಲ್ಲಿದೆ. ಮತ್ತು ವೈಟ್ ಸ್ಟೋನ್ ಫುಲ್ ತೋರಿಸಿದ್ನಲ್ಲ ಅದು 4 ಗ್ರಾಮ್ಸಲ್ಲಿದೆ. ರೆಡ್ ಸ್ಟೋನ್ ಪರ್ಲ್ ಬಂದಿರೋದು 3 ಗ್ರಾಮು, ಮತ್ತು ಇದೂ 3 ಗ್ರಾಮ್ ಇದೆ, ಆಫ್ ಬಂದಿತ್ತಲ್ಲ. ಸೊ ನೋಡಿ ಈ ಥರ ಒಂದು ಓಲೆ ಅಂದ್ಕೊಳ್ಳಿ, ಇದು 1 ಗ್ರಾಮ್ 800 ಮಿಲಿ ಆ ಥರ ಇದೆ, 2 ಗ್ರಾಮ್ ಒಳಗೇ ಇರೋದು ಓಲೆ. ಸೊ ಇದಕ್ಕೆ ನಾನು ಹೇಗೆ ಮಾಡಿದೆ ಅಂತ ನೋಡಿ, ಇದು 1.5 ಗ್ರಾಮಲ್ಲಿ ಅದ್ರ ಮಧ್ಯೆ ಅದು ಇಟ್ಟಿದ್ದೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ, ಒಂದು ಸ್ವಲ್ಪ ಬ್ರಾಡಾಗೂ ಕಾಣುತ್ತೆ. ಬೇರೆ ಬೇರೆ ಟೈಪ್ ನಾವು ಮಾಡ್ಕೋಬೋದು. ಇದು ನೋಡಿ ಬರೀ ಹಾಫ್ದು ಪ್ಲೇಟ್ ಹಾಕ್ಕೊಂಡ್ರೆ ಈ ಥರ ಕಾಣುತ್ತೆ, ಒಂಥರ ಕ್ಯೂಟಾಗಿರುತ್ತೆ. ಈಗ ಬರೀ ನೀವು ಅದೊಂದೇ ಓಲೆಗೆ 10 ಗ್ರಾಮ್ 8 ಗ್ರಾಮ್ ಕೊಡೋ ಬದಲು ಮೇಲ್ಗಡೆ 1 ಗ್ರಾಮ್ 800 ಮಿಲಿ, ಕೆಳಗಡೆ 3 ಗ್ರಾಮ್, ಆಲ್ಮೋಸ್ಟ್ 5 ಗ್ರಾಮಲ್ಲಿ ಎಷ್ಟು ಚೆನ್ನಾಗಿರೋ ಓಲೆ ಆಯ್ತಲ್ವಾ. 5 ಗ್ರಾಮ್ ಒಳಗೇ ಬರುತ್ತೆ. ಮತ್ತು ಇದು 4 ಗ್ರಾಮ್ಸ್ ಬಂದಿದೆ, ಇದು 6 ಗ್ರಾಮ್ಸಲ್ಲಿ ಎಷ್ಟು ಚೆನ್ನಾಗಿದೆ. ಇದೇ ಥರ ನೀವು ಮಾಡಿಸ್ಬೇಕು ಅಂದರೆ 8 ಗ್ರಾಮ್ ಬೇಕು, 8-10 ಗ್ರಾಮ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.